ನೋಡಿ 5 ಜಿಲ್ಲೆಯ ಪೊಲೀಸರಿಗೆ ಬೇಕಾಗಿದ್ದಂತಹ ನಟೋರಿಯಸ್ ಕಳ್ಳನೊಬ್ಬ ಈಗ ಅರೆಸ್ಟ್ ಆಗಿದ್ದಾನೆ. ಈ ನಟೋರಿಯಸ್ ಕಳ್ಳ ಇದ್ದಾನಲ್ಲ ಈತ ಸುಮಾರು ಇಲ್ಲಿ ತನಕ 150 ಕಳ್ಳತನ ಪ್ರಕರಣಗಳು ದಾಖಲಾಗಿದೆ. ಈತನ ಮೇಲೆ ಒಬ್ಬನ ಮೇಲೇನೆ 150 ಕಳ್ಳತನ ಕೇಸು. ವಿದ್ಯಾರಣ್ಯಪುರ ಪೊಲೀಸರು ಈ ಕುಖ್ಯಾತ ಕಳ್ಳ ಅಸ್ಲಾಂ ಪಾಷಾನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಹಿಂಗೆ ಸುಮಾರು ಜಿಲ್ಲೆಯಲ್ಲಿ ಮನೆಗಳತನ ಮಾಡಿದ್ದ ಈ ಆರೋಪಿ ಅಸ್ಲಾಂ. ಆಮೇಲೆ ಇವನು ಐಷಾರಾಮಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಕಿಟಕಿ ಪಕ್ಕದ ಡೋರು ಅದನ್ನು ಓಪನ್ ಮಾಡ್ತಿದ್ದ ಅವನು. ಕಿಟಕಿ ಓಪನ್ ಮಾಡಿ ಮಲಗ್ತಾ ಇದ್ರಂತೆ ಮಹಿಳೆಯರು. ಆ ಕುತ್ತಿಗೆಯ ಸರ ಕದೀತಿದ್ದ. ಅಂದರೆ ಕಿಟಕಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಮಹಿಳೆಯರ ಕುತ್ತಿಗೆಯ ಸರವನ್ನು ಕದೀತಾ ಇದ್ದ ಈ ಕುಖ್ಯಾತ ಕಳ್ಳ. ಆ ಕಳ್ಳತನದಿಂದ ಬಂದಂತಹ ಹಣದಲ್ಲಿ ಈತ ಮೋಜು ಮಸ್ತಿ ಮಾಡ್ತಾ ಇದ್ದ. ನೋಡಿ, ಒಂದಲ್ಲ ಎರಡಲ್ಲ, ಈ ಒಂದು ಪ್ರಕರಣದಿಂದ ಪೊಲೀಸರಿಂದ ಬಚಾವಾಗದೇ ಹೆಚ್ಚು. ಎಷ್ಟೋ ಕೇಸ್ಗಳನ್ನು ವಿತಿನ್ 24 ಅವರ್ಸ್ ಸಾಲ್ವ್ ಮಾಡಿದಂತಹ ಪೊಲೀಸರು ನಮ್ಮ ಹೆಮ್ಮೆಯ ಪೊಲೀಸರು ರಾಜ್ಯದಲ್ಲಿದ್ದಾರೆ. ಹಿಂಗಿರಬೇಕಾದ್ರೆ ಈ ನಟೋರಿಯಸ್ ಕಳ್ಳ 150 ಪ್ರಕರಣಗಳನ್ನು ಮಾಡಿದ್ದ ಅಂದರೆ ಕಳ್ಳತನ ಮಾಡಿದ್ದ. ಆಮೇಲೆ ಕದ್ದ ಹಣದಲ್ಲಿ ಮೋಜು ಮಸ್ತಿ ಮಾಡೋದರ ಜೊತೆಗೆ ದೇವರಿಗೂ ಪಾಲು ಕೊಡ್ತಿದ್ದಂತೆ ಅಸ್ಲಾಂ. ನೋಡಿ ಎಂಥ ಕಳ್ಳ ಇವರು. ಕಳೆದ 20 ವರ್ಷಗಳಿಂದ ಕಳ್ಳತನವನ್ನೇ ಫುಲ್ ಟೈಮ್ ಕೆಲಸ ಆಗಿ ಮಾಡ್ಕೊಂಡಿದ್ದ. ಆರೋಪಿ ಅಸ್ಲಾಂ ತಂದೆ ತಾಯಿಗೆ ಒಟ್ಟು 7 ಜನ ಮಕ್ಕಳಿದ್ದಾರೆ. ಆ 7 ಜನ ಮಕ್ಕಳ ಪೈಕಿ 3ರದ್ದು ಕಳ್ಳತನನೇ ಕೆಲಸ. ಕದ್ದ ಹಣದಲ್ಲಿ ಒಂದು ಪಾಲು ಅಜ್ಮೀರ್ ದರ್ಗಾಗೆ ಕಾಣಿಕೆಯಾಗಿ ಆಗ್ತಾ ಇದ್ದಂತೆ ಇವನು. ಪ್ರತಿ ಬಾರಿ ಕಳ್ಳತನ ಮಾಡಿದಾಗ್ಲೂ ಅಜ್ಮೀರ್ ದರ್ಗಾಗೆ ಹೋಗ್ತಾ ಇದ್ದ ಇವನು. ಪ್ರಾರ್ಥನೆ ಮುಗಿಸ್ಕೊಂಡು ಆಮೇಲೆ ಗೋವಾಗೆ ಹೋಗಿ ಇನ್ನುಳ್ಕ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಕುಟುಂಬಸ್ಥರಿಗೆ ಇನ್ನು ಮಿಕ್ಕಿದ್ದ ಹಣ ಕೊಡ್ತಾ ಇದ್ದಂತೆ ಅಸ್ಲಾಂ. ಈಗ ಈ ಕುಖ್ಯಾತ ಕಳ್ಳನನ್ನ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿದಂಥ ಸಂದರ್ಭದಲ್ಲಿ ಸುಮಾರು 22 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಸುಮಾರು 20 ವರ್ಷದಿಂದ ಆತ ಕಳ್ಳತನನೇ ಖಾಯಂ ಕೆಲಸವಾಗಿ ಮಾಡ್ಕೊಂಡಿದ್ದ. ನೋಡಿ, ಇವನೇ ಸೈಯದ್ ಅಸ್ಲಾಂ ಅಲಿಯಾಸ್ ಅಸ್ಲಾಂ ಪಾಷಾ. ಸುಮಾರು 150 ಕಳ್ಳತನ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ. ಬೇರೆ ಬೇರೆ ಸ್ಟೇಷನ್ ಲಿಮಿಟ್ಸಲ್ಲಿ ಈತನ ಮೇಲೆ ಕೇಸಿದೆ. ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಹೀಗೆ ಟೋಟಲ್ 150 ಕೇಸು. ಇವರ ಪೇರೆಂಟ್ಸ್ಗೆ 7 ಜನ ಮಕ್ಕಳಂತೆ. 7 ಜನನೂ ಏಳಿಗೆ ಇಲ್ಲಂತೆ. ಅದರಲ್ಲಿ 3 ಜನ ಕಳ್ಳತನಕ್ಕೆ ಅಂತಲೇ ಇಳಿದಿದ್ದರಂತೆ. ಕಳ್ಳತನನೇ ಕೆಲಸ ಆಗಿ ಮಾಡ್ಕೊಂಡು ಇದ್ದರು. ಈಗ ಈತ ಅರೆಸ್ಟ್ ಆಗಿದ್ದಾನೆ. 22.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಪೊಲೀಸರು. ಇದೇ ವಿಚಾರ ಸಂಬಂಧ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ನಮ್ಮ ಕರ್ನಾಟಕ ಪೊಲೀಸರು ಸ್ಟ್ರಿಕ್ಟ್ ಆ್ಯಂಡ್ ಮತ್ತು ವಿತಿನ್ 24 ಅವರ್ಸು ಯಾವುದೇ ಒಂದು ಕೇಸ್ಗಳನ್ನು ಭೇದಿಸುವಂತಹ ಚಾಕಚಕ್ಯತೆ ಇರುವಂಥ ಪೊಲೀಸ್ ಇಲಾಖೆ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ನಮ್ಮ ಪೊಲೀಸರಿಗೂ ಮಣ್ಣೆರಚಿ ಸುಮಾರು 150 ಕೇಸ್ಗಳಲ್ಲಿ ಅಥವಾ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಈತನನ್ನು ಹಿಡಿಯುವಲ್ಲಿ ಈಗ ವಿದ್ಯಾರಣ್ಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರಲ್ಲ. ಆಪರೇಷನ್ ಹೆಂಗಿತ್ತಿದು? ಶರತ್, ಈ ವಿದ್ಯಾರಣ್ಯಪುರ ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧನ ಮಾಡ್ತಾರೆ. ಬಂಧನದ ಸಂದರ್ಭದಲ್ಲಿ ಈತ ಮಾಡಿರುವಂತಹ ಕಳ್ಳತನಗಳೇನಿದೆ ಅದನ್ನ ಹಿಂದೆ ಮೆಲುಕು ಹಾಕಿದಂತಹ ಸಂದರ್ಭದಲ್ಲಿ ಈತನ ವಿರುದ್ಧ ಸುಮಾರು 150ಕ್ಕೆ ಹೆಚ್ಚು ಪ್ರಕರಣಗಳಿರುವಂತದ್ದು. ಕೆಲ ಬೆಂಗಳೂರು ಮಾತ್ರ ಟಾರ್ಗೆಟ್ ಅಲ್ಲ, ಈತಂದು ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ಬೆಂಗಳೂರು ರೂರಲ್ ಸೇರಿದಂತೆ ಎಲ್ಲ ಕಡೆ ಕೂಡ ಈತ ಸಂಚಾರವನ್ನ ಮಾಡ್ತಾ ಇದ್ದ. ಹೋದಂತ ಸಂದರ್ಭದಲ್ಲಿ ಈತ ಕಳ್ಳತನ ಮಾಡೋದಕ್ಕೆ ಮಾಡ್ತಾ ಇದ್ದಂತ ಪ್ಲಾನ್ ಏನಂತ ಹೇಳಿದ್ರೆ, ಹಗಲೆಲ್ಲ ಈ ಐಷಾರಾಮಿ ಮನೆಗಳ ಬಳಿ ಹೋಗಿ ರೆಕ್ಕಿಯನ್ನ ಮಾಡ್ತಿದ್ದ, ಓಡಾಡುವಂತದ್ದು ನೋಡ್ಕೊಂಡ್ ಬರ್ತಿದ್ದೆ. ಯಾರು ಇಲ್ಲ ಅಂತ ಅವ್ನಿಗೆ ಹೇಗ್ ಕನ್ಫರ್ಮ್ ಆಗ್ತೈತೆ ಅಂದ್ರೆ, ರಾತ್ರಿ ಆಗದಂತ ಲೈಟ್ ಆಫ್ ಆಗ್ತಾ ಇದ್ದಿಲ್ಲ, ಮತ್ತೆ ಪೇಪರ್, ಹಾಲು ಇವೆಲ್ಲ ಇಟ್ಟಿರ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಈತ ನೋಡ್ತಿದ್ದ ಯಾರು ಇಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ದ. ಆ ಮೈನ್ ಡೋರ್ ಹತ್ರ ಹೋಗಿ ಗ್ಲಾಸ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ಅದೇನಾದ್ರು ಓಪನ್ ಆಗಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಪಕ್ಕದಲ್ಲಿ ಇದ್ದಂತಹ ಕಿಟಕಿ ಏನಿದೆ ಆ ಕಿಟಕಿಯ ಗ್ಲಾಸ್ ಅನ್ನ ಹೊಡೆದು ಅಥವಾ ಒಳಗಡೆ ಹೋಗ್ತಾ ಇದ್ದ. ಮನೆಯಲ್ಲಿ ಎಲ್ಲವನ್ನ ದೋಚಿ ಅಥವಾ ಎಸ್ಕೇಪ್ ಆಗ್ತಾ ಇದ್ದ. ಇಷ್ಟೆಲ್ಲ ಆದ್ಮೇಲೆ ಕೂಡ ಈತ ಸುಮ್ಮನಿರ್ತಿದ್ದಿಲ್ಲ. ಕದ್ದಂತ ಹಣದಲ್ಲಿ ದೇವ್ರಿಗೂ ಕೂಡ ಪಾಲ್ ಕೊಡ್ತಾ ಇದ್ದ. ಸುಮಾರು 20 ವರ್ಷಗಳಿಂದ ಏನ್ ಕಳ್ಳತನ ಮಾಡ್ಕೊಂಡು ಬರ್ತಾ ಇದ್ದ, ಆಗ ಕದ್ದಂತ ಹಣದಲ್ಲಿ ತಾನು ಸಿಗಾಕೊಳ್ಬಾರ್ದು ಪೊಲೀಸರಿಗೆ ಅಂತ ಹೇಳಿ ಅರ್ಕೆಯನ್ನ ಮಾಡ್ಕೊಂಡು ಬಂದಂತ ಹಣದಲ್ಲಿ ತೆಗೆದುಕೊಂಡು ಹೋಗಿ ಆತ ಅಜ್ಮೀರ್ ದರ್ಗಾಗೆ ಹೋಗಿ ಕೊಡ್ತಿದ್ದ. ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದ. ಮತ್ತೆ ಹಣ ಏನಾದ್ರು ಮಿಕ್ಕಿದಂತ ವೇಳೆಯಲ್ಲಿ ಮತ್ತೆ ನೇರವಾಗಿ ಗೋವಾಗೆ ಹೋಗ್ತಾ ಇದ್ದ. ಅಲ್ಲಿ ಮೋಜು ಮಸ್ತಿಯನ್ನು ಕೂಡ ಮಾಡ್ತಾ ಇದ್ದ. ಮತ್ತೆ ಮನೆಗೆ ಬಂದು ಕುಟುಂಬಸ್ಥರಿಗೂ ಹಣ ಕೊಡ್ತಾ ಇದ್ದ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಹೋದ್ರೆ ನನ್ನ ಬಿಡಿಸ್ಕೊಂಡ್ ಬರೋದಕ್ಕೂ ಕೂಡ ಹಣ ಬೇಕು ಅಂತ ಹೇಳಿ ಕೂಡ ಹೇಳ್ತಿದ್ದ. ಈ ಒಟ್ಟು 7 ಜನ ಮಕ್ಕಳಲ್ಲಿ 3 ಜನ ಇವರು ಕಳ್ಳತನ ವೃತ್ತಿಯನ್ನೇ ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ 150 ಪ್ರಕರಣಗಳು ಹೇಗೆ ಈತನ ಮೇಲೆ ಇದ್ದು ಪೊಲೀಸರು ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ,
ಏನ್ ಪ್ರತಿಯೊಂದು ಕಳ್ಳತನ ಮಾಡದಂತ ಸಂದರ್ಭದಲ್ಲಿ ಇಟ್ಕೊಳ್ತಾರೆ, ಅವ್ನಿಗೆ ದಾಖಲೆಗಳೇನಿರುತ್ತೆ ಅದು ಚಾರ್ಜ್ ಶೀಟ್ ಹಾಕ್ತಾರೆ, ಕಳಿಸ್ತಾರೆ, ಬೇಲ್ ಮೇಲೆ ವಾಪಸ್ ಬರ್ತಾನೆ, ಬಂದಂತವನೇ ಮತ್ತೆ ಮೈ ಬಗ್ಸಿ ದುಡಿಯೋಕ್ಕಾಗಲ್ಲ, ಈತ ಈಸಿಯಾಗಿ ಹಣ ಮಾಡ್ಬೋದು ಅಂತ ಹೇಳಿ ಪದೇ ಪದೇ ಇದೇ ರೀತಿಯನ್ನು ಕೂಡ ಮಾಡ್ಕೊಂಡು ಬಂದಿರುವಂತಹದ್ದು. ಸದ್ಯ ಈತ 150 ಪ್ರಕರಣಗಳನ್ನ ಹೊತ್ತಂತ ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಈಗ 22.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ ಯಾರ್ಯಾರು ಕಳ್ಕೊಂಡಿದ್ದಾರೆ, ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಕೂಡ ಗೊಂದಲ ಪೊಲೀಸರಿಗೂ ಕೂಡ ಇದೆ. ಸದ್ಯ ಈಗ ಇಂತಹ ಆರೋಪಿಯನ್ನ ಬಂಧನ ಮಾಡಿರುವಂತಹ ವಿದ್ಯಾರಣ್ಯ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇದನ್ನ ಬಿಟ್ಟು ಬೇರೆ ಕಡೆ ಏನಾದ್ರೂ ಪ್ಲಾನ್ ಮಾಡಿದ್ನ ಬೇರೆ ರಾಜ್ಯಗಳಲ್ಲಿ ಅನ್ನೋದು ಕೂಡ ತಿಳಿದು ಬರ್ಬೇಕಾಗಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.